ಪ್ರಿಯರೇ, ನಾವು ಯೇಸು ಕ್ರಿಸ್ತನ ದೈವತ್ವವನ್ನು ನಾವು ಆಲೋಚನೆ ಮಾಡ್ತಾ ಬರ್ತಾ ಇದ್ದೇವೆ. ಆ ಶರೀರದಲ್ಲಿ ಕಾಣಿಸಿಕೊಂಡಿರುವಂತ ದೈವತ್ವವನ್ನು ನಮ್ಮ ಹಾಗೆ ಈ ಭೂಲೋಕದಲ್ಲಿ ಜೀವಿಸಿರುವಂತ ಆ ದಿನಗಳಲ್ಲಿ ಆತನು ಮಾಡಿರುವಂತ ಕಾರ್ಯಗಳಲ್ಲಿ, ಹೇಳಿರುವಂತ ಮಾತುಗಳಲ್ಲಿ ಕಂಡು ಬಂದಂತ ದೈವತ್ವವನ್ನು ನಾವು ಸ್ವಲ್ಪವಾಗಿ ಆಲೋಚನೆ ಮಾಡ್ತಾ ಬರ್ತಾ ಇದ್ದೇವೆ. ಮತ್ತು ಅದರಲ್ಲಿ ಕೂಡ ನಮ್ಮ ಆಧ್ಯಾತ್ಮಿಕ ಜೀವನಕ್ಕೆ ಏನು ಬೇಕಾಗಿದೆಯೋ ಅದನ್ನು ಕೂಡ ಪವಿತ್ರಾತ್ಮನ ಮೂಲಕವಾಗಿ ನಾವು ಕೇಳಿಸಿಕೊಳ್ಳುತ್ತಾ ಬರ್ತಾ ಇದ್ದೇವೆ. ಯೋಹಾನ ಬರೆದ ಸುವಾರ್ತೆ 11ನೇ ಅಧ್ಯಾಯ, ಮೊದಲು ನಾನು ದೇವರ ವಾಕ್ಯವನ್ನು ಓದಿಕೊಳ್ತೇನೆ. 11ನೇ ಅಧ್ಯಾಯ 8ನೇ ವಚನವನ್ನು ನಾನು ಓದ್ತಾ ಇದ್ದೇನೆ. 11ನೇ ಅಧ್ಯಾಯ 8ನೇ ವಚನ. ಶಿಷ್ಯರು, ಗುರುವೇ, ಯಹೂದ್ಯರು ಆಗಲೇ ನಿನ್ನನ್ನು ಕಲ್ಲೆಸೆದು ಕೊಲ್ಲಬೇಕೆಂದಿದ್ದರು, ತಿರುಗಿ ಅಲ್ಲಿಗೆ ಹೋಗುತ್ತೀಯಾ ಅನ್ನಲು. ಮತ್ತೆ ಅದೇ ರೀತಿಯಾಗಿ 16ನೇ ವಚನವನ್ನು ಕೂಡ ನಾನು ಓದ್ತಾ ಇದ್ದೇನೆ. 16ನೇ ವಚನ. ಆಗ ದಿದುಮನೆಂಬ ಥೋಮನು ಜೊತೆ ಶಿಷ್ಯರಿಗೆ, ನಾವು ಸಹ ಹೋಗಿ ಆತನೊಡನೆ ಸಾಯೋಣ ಎಂದು ಹೇಳಿದನು. ದೇವರು ಈ ವಾಕ್ಯಗಳನ್ನು ನಮ್ಮೆಲ್ಲರಿಗಾಗಿ ಆಶೀರ್ವದಿಸಿ ತನ್ನ ಆತ್ಮನ ಮೂಲಕ ಆತನೇ ಅನುಗ್ರಹಿಸಿಕೊಡ್ಲಿ. ಪ್ರಿಯರೇ, ನಾವು ಯೇಸು ಕ್ರಿಸ್ತನ ದೈವತ್ವದಲ್ಲಿ ಅನೇಕ ಗುಣಲಕ್ಷಣಗಳನ್ನು, ಕಾಣಿಸಿಕೊಂಡ ಗುಣಲಕ್ಷಣಗಳನ್ನು ನಾವು ಆಲೋಚನೆ ಮಾಡ್ತಾ ಬರ್ತಾ ಇದ್ದೇವೆ. 11ನೇ ಅಧ್ಯಾಯದಲ್ಲಿ ಕಳೆದ ವಾರದಲ್ಲಿ ಯೇಸು ಕ್ರಿಸ್ತನ ದೈವತ್ವವನ್ನು ನಾವು ಪ್ರಾರಂಭಿಸಿ ಕೆಲವೊಂದು ವಚನಗಳ ಆಧಾರದೊಂದಿಗೆ ಆತನು ಪ್ರೀತಿ ಸ್ವರೂಪನು ಅಂತೇಳಿ, ಪ್ರೀತಿಯು ಕೂಡ ದೈವ ಸ್ವಭಾವದಲ್ಲಿ ಒಂದು ಶ್ರೇಷ್ಠವಾದಂತ ಗುಣವಾಗಿದೆ ಅಂತೇಳಿ ನಾವು ಕೇಳಿಸಿಕೊಂಡಿದ್ದೇವೆ. ಆ ಲೋಕದಲ್ಲಿರುವಂತ ಪ್ರೀತಿಗೂ ಕರ್ತನಾಗಿರುವಂತ ಯೇಸು ಕ್ರಿಸ್ತನಲ್ಲಿ ಕಂಡು ಬಂದಿರುವಂತ ತೋರಿಸಿರುವಂತ ಪ್ರೀತಿಗೂ ಅಜಗಜಾಂತರವಿದೆ ಅಂತೇಳಿ ನಾವು ಕೇಳಿಸಿಕೊಂಡಿದ್ದೇವೆ. ಆತನು ನಮ್ಮಿಂದ ಏನು ಅಪೇಕ್ಷಿಸದೆ, ನಮ್ಮಲ್ಲಿ ಯಾವ ಒಳ್ಳೆತನವಿಲ್ಲದಿದ್ದರೂ ನಾವು ಪಾಪಿಗಳಾಗಿ, ವೈರಿಗಳಾಗಿ, ಭಕ್ತಿಹೀನರಾಗಿ, ಬಲಹೀನರಾಗಿ ನಾವು ಜೀವಿಸ್ತಾ ಇದ್ದಾಗ ನಮ್ಮನ್ನು ಪ್ರೀತಿಸಿ ಆ ಕಲ್ವಾರಿ ಕ್ರೂಜಿನಲ್ಲಿ ತನ್ನ ಪ್ರಾಣವನ್ನು ಕೊಡುವುದರ ಮೂಲಕವಾಗಿ ನಮ್ಮ ಮೇಲೆ ಆತನಿಗಿರುವಂತ ಪ್ರೀತಿಯನ್ನು ಆತನ ಸಿದ್ಧಾಂತ ಪಡಿಸಿದನು ಅಂತೇಳಿ ನಾವು ಕೇಳಿಸಿಕೊಂಡಿದ್ದೇವೆ. ಅದೇ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನಮ್ಮನ್ನೇ ಆತನು ಪ್ರೀತಿಸಿದ್ದಾನೆ ಅಂತೇಳಿ ನಾವು ಕೇಳಿಸಿಕೊಂಡಿದ್ದೇವೆ. ಅದರಲ್ಲಿ ಕಡೆಯದಾಗಿ ಒಂದು ಅನ್ವಯವಾಗಿ ಒಂದು ವಿಷಯ, ನಾವು ಕೂಡ ಸಹೋದರರನ್ನು ಪ್ರೀತಿಸುವಂತ ಹಂಗಿನಲ್ಲಿರಬೇಕು. ಇವತ್ತು ಪ್ರಾಣ ಕೊಡಬೇಕಂತ ಅವಶ್ಯಕತೆ ಇಲ್ಲ, ಆದ್ರೆ ಆ ಸಾಧ್ಯವಾದ ಮಟ್ಟಿಗೆ ನಾವು ಸಹೋದರರನ್ನು ಪ್ರೀತಿಸುವಾಗ ದೇವರು ನಮ್ಮಲ್ಲಿರ್ತಾನೆ ಮತ್ತು ದೇವರ ಒಂದು ಚಿತ್ತವು ನಮ್ಮ ಜೀವನದಲ್ಲಿ ಸಿದ್ಧಿಗೆ ಬರುತ್ತದಂತೇಳಿ ವಾಕ್ಯದಲ್ಲಿ ಗಮನಿಸಿದ್ವಿ. ಸಹೋದರನ್ನು ದ್ವೇಷಿಸಿ ನಾನು ದೇವರನ್ನು ಪ್ರೀತಿಸ್ತಾ ಇದ್ದೇನೆ ಅಂತ ಹೇಳುವಂತವನು ಅವನು ಸುಳ್ಳುಗಾರನು, ಅವನ ಅಪವಾದಿ ಸಂಬಂಧಿಕರಂತೇಳಿ 1ನೇ ಯೋಹಾನ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ. ಅದಕ್ಕಾಗಿ ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಆತನು ಪ್ರೀತಿ ಸ್ವರೂಪನು, ಅಯೋಗ್ಯರಾಗಿರುವಂತ ನಮ್ಮ ಮೇಲೆ ಆತನು ಪ್ರೀತಿ ತೋರಿಸಿದ್ದಾನಂತೇಳಿ ನಾವು ಕಳೆದ ವಾರದಲ್ಲಿ ಗಮನಿಸಿದ್ದೇವೆ. ಆಮೇಲೆ ದೈವತ್ವದಲ್ಲಿ 2ನೇ ಒಂದು ಗುಣವನ್ನು ನಾವು ನೋಡಿದ್ದೇವೆ. ಮರಣ ಭಯದಲ್ಲಿ ಇದ್ದಂತ ಶಿಷ್ಯರನ್ನು ಆತನು ಧೈರ್ಯಪಡಿಸಿದನು ಅಂತೇಳಿ ನಾವು 2ನೇ ವಿಷಯವನ್ನು ಇವತ್ತು ಆಲೋಚನೆ ಮಾಡ್ತೇವೆ. ಮೊದಲು ಆತನು ಪ್ರೀತಿ ಸ್ವರೂಪನು, ಅದರ ಬಗ್ಗೆ ನಾವು ಸ್ವಲ್ಪವಾಗಿ ಕೇಳಿಸಿಕೊಂಡಿದ್ದೇವೆ. ವಿಸ್ತಾರವಾಗಲ್ಲ, ನಮ್ಮ ಮುಂದಿರುವಂತ ಸ್ವಲ್ಪ ಸಮಯದಲ್ಲಿ ಸ್ವಲ್ಪವಾಗಿ ಕೇಳಿಸಿಕೊಂಡಿದ್ದೇವೆ. ಆದ್ರೆ ಇವತ್ತು 2ನೇ ವಿಷಯ, ಆತನ ದೈವತ್ವದಲ್ಲಿ ಕಂಡು ಬಂದಂತ 2ನೇ ವಿಷಯ ಏನಂತಂದ್ರೆ, ಆ ಮರಣದ ಭಯದಲ್ಲಿ ಇದ್ದಂತ ತನ್ನ ಶಿಷ್ಯರನ್ನು ಆತನು ಧೈರ್ಯಪಡಿಸಿ, ಮರಣದ ಮೇಲೆ ನನಗೆ ಅಧಿಕಾರವಿದೆ, ಮರಣವನ್ನು ನಾನು ಜಯಿಸಿದ್ದೇನೆ, ಮರಣವು ನನ್ನ ಅಧೀನದಲ್ಲಿದೆ ಅಂತೇಳಿ ಆತನು ತೋರ್ಪಡಿಸಿರುವಂತದ್ದು ಈ 11ನೇ ಅಧ್ಯಾಯದಲ್ಲಿ ನಾವು ಗಮನಿಸ್ತೇವೆ. ಎಲ್ಲಾ ವಿಷಯಗಳನ್ನ ಓದಬೇಕಾದ್ರೆ ಆತನಿಗಿರುವಂತ ಒಂದು ಅಧಿಕಾರ ನಾವು ಗಮನಿಸ್ತೇವೆ. ಪ್ರಾಮುಖ್ಯವಾಗಿ ಆ ಮರಣದ ಭಯದಲ್ಲಿದ್ದಂತ ಶಿಷ್ಯರನ್ನು ಧೈರ್ಯಪಡಿಸಿದನು ಅಂತೇಳಿ ನಾವು ಓದಿದ್ದೇವೆ. ಕಳೆದ ನಾನು 7 ಸ್ವಭಾವಗಳ ಬಗ್ಗೆ ಹೇಳಿದ್ದೆ. ಅದರಲ್ಲಿ 2ನೇ ಒಂದು ಸ್ವಭಾವ ಏನು, ಮರಣದ ಭಯದಲ್ಲಿದ್ದಂತ ಶಿಷ್ಯರನ್ನು ಧೈರ್ಯಪಡಿಸಿದರು. ಈಗ ನಾವು ಓದಿರುವಂತ 2 ವಚನಗಳಲ್ಲಿ ಕೂಡ ಶಿಷ್ಯರು, ಗುರುವೇ, ಯಹೂದ್ಯರು ಆಗಲೇ ನಿನ್ನನ್ನು ಕಲ್ಲೆಸೆದು ಕೊಲ್ಲಬೇಕೆಂದಿದ್ದರು, ತಿರುಗಿ ಅಲ್ಲಿಗೆ ಹೋಗ್ತೀಯಾ? ಅವರು ನಿನ್ನನ್ನು ಸಾಯಿಸಬೇಕಂತಿದ್ದಾರೆ, ಕಲ್ಲಿಂದ ಒಡೆದು ಸಾಯಿಸಬೇಕಂತಿದ್ದಾರೆ, ನೀನ್ ಅಲ್ಲಿಗೆ ಹೋಗ್ತೀಯಾ ಅಂದಾಗ ಆ ಶಿಷ್ಯರಲ್ಲಿ
ಮರಣದ ಭಯ ಕಾಣಿಸಿಕೊಂಡಿರುವಂಥದ್ದು ನಾವು ವಾಕ್ಯದಲ್ಲಿ ಗಮನಿಸ್ತೇವೆ. ಆಮೇಲೆ 16ನೇ ವಚನದಲ್ಲಿ ಕೂಡ ತೋಮನು ಹೇಳ್ತಾನೆ, ನಾವು ಸಹ ಆತನೊಡನೆ ಹೋಗಿ ಸಾಯೋಣ ಅಂತ ಹೇಳಿದನು. ಪ್ರಾಮುಖ್ಯವಾಗಿ ಈ ಅಧ್ಯಾಯದಲ್ಲಿ ನಾವು ಗಮನಿಸುವಾಗ ಈ ಮರಣದ ಕುರಿತಾಗಿ ಸುಮಾರು ಒಂದು 10-11 ಸಾರಿ ಗ್ರಂಥಕರ್ತನು ಬರೆದಿದ್ದಾನೆ. ನಾವು ಒಂದು ವಚನವನ್ನು ಧ್ಯಾನಿಸುವಾಗ ಅದರಲ್ಲಿ ಯಾವ ಪದವು ಹೆಚ್ಚಾಗಿ ಉಪಯೋಗಿಸ್ತಾರೋ ಅದನ್ನ ನಾವು ಒಂದು ಕೀವರ್ಡ್ ಆಗಿ ನಾವು ಇಟ್ಟುಕೊಂಡು ನಾವು ವಾಕ್ಯವನ್ನು ಧ್ಯಾನಿಸುವಂಥದ್ದು ಅದು ಒಳ್ಳೆ ಮಾದರಿ. ಈ 11ನೇ ಅಧ್ಯಾಯದಲ್ಲಿ ನಾವು ಗಮನಿಸುವಾಗ ಪ್ರಾಮುಖ್ಯವಾಗಿ ಗ್ರಂಥಕರ್ತನು ತಿಳಿಸ್ಲಿಕ್ಕಂತ ಒಂದು ಸತ್ಯ ಏನಂತಂದ್ರೆ, ಈತನು ಮರಣದ ಮೇಲೆ ಜಯ ಹೊಂದಿದವನು ಅಂತೇಳಿ ಆ ಮರಣದ ಕುರಿತಾಗಿ ಪದೇ ಪದೇ ಬರೆದಿರುವಂತದ್ದು ವಾಕ್ಯದಲ್ಲಿ ನಾ ಗಮನಿಸ್ತೇನೆ. ಫಸ್ಟ್ ನಾನು ಆ ವಚನ ತೋರಿಸ್ತೇನೆ, ಆಮೇಲೆ ನಾನು ವಿಷಯಕ್ಕೆ ಬರ್ತೇನೆ. 4ನೇ ವಚನದಲ್ಲಿ ಮರಣದ ಬಗ್ಗೆ, ಈ ರೋಗವು ಮರಣಕ್ಕಾಗಿ ಬಂದದ್ದಲ್ಲ. ಆಮೇಲೆ 8ನೇ ವಚನ ನಾವು ಓದಿದ್ದೇವೆ, ಈಗಾಗಲೇ ನಿನ್ನನ್ನು ಕೊಲ್ಲಬೇಕೆಂದಿದ್ದರು ಅಂತೇಳಿ. ಆಮೇಲೆ 11ನೇ ವಚನದಲ್ಲಿ ನಾವು ನೋಡ್ತೇವೆ ನಿದ್ರೆ ಮಾಡುತ್ತಾನೆ, ಅದು ಕೂಡ ಮರಣಕ್ಕೆ ಸಂಬಂಧಪಟ್ಟಂತ ಒಂದು ಪದವಾಗಿದೆ. ಆಮೇಲೆ 13ನೇ ವಚನದಲ್ಲಿ ಕೂಡ ಯೇಸು ಅವನ ಮರಣವನ್ನು ಸೂಚಿಸಿ ಅದನ್ನು ಹೇಳಿದನು ಅಂತೇಳಿ. 14ನೇ ವಚನದಲ್ಲಿ ಕೂಡ ಆತನು ಸ್ಪಷ್ಟವಾಗಿ ಹೇಳ್ತಾನೆ, ಲಾಜರನು ಸತ್ತು ಹೋದನು ಅಂತೇಳಿ. 16ನೇ ವಚನದಲ್ಲಿ ಕೂಡ ನಾವು ಓದಿದ್ದೇವೆ, ನಾವು ಕೂಡ ಸಾಯೋಣ ಅಂತೇಳಿ. ಆಮೇಲೆ 21ನೇ ವಚನದಲ್ಲಿ ಕೂಡ ನಾವು ಓದಬೇಕಾದ್ರೆ, ಸ್ವಾಮಿ ನೀನು ಇಲ್ಲಿ ಇರುತ್ತಿದ್ರೆ ನನ್ನ ತಮ್ಮನು ಸಾಯುತ್ತಿರಲಿಲ್ಲ ಅಂತೇಳಿ. ಆಮೇಲೆ 24ನೇ ವಚನದಲ್ಲಿ ಕೂಡ ಆ ಮಾತು ಓದ್ತಿವೆ, ಸತ್ತವರಿಗೆ ಕಡೆ ಪುನರುತ್ಥಾನವಾಗುವಾಗ ಸತ್ತವರು ಅಂತೇಳಿ. ಆಮೇಲೆ 26ನೇ ವಚನದಲ್ಲಿ ಕೂಡ ಆ ಮಾತು ಓದ್ತೀವಿ, ಅವನು ಸಾಯುವುದೇ ಇಲ್ಲ. ಆಮೇಲೆ 32ನೇ ವಚನದಲ್ಲಿ ಕೂಡ ನಾವು ಓದುವಾಗ ಮರೆಯಲಿರುವಂಥದ್ದು, ನೀನು ಇಲ್ಲಿ ಇರುತ್ತಿದ್ರೆ ನನ್ನ ತಮ್ಮನು ಸಾಯುತ್ತಿರಲಿಲ್ಲ. ಕಡೆದಾಗಿ 37ನೇ ವಚನದಲ್ಲಿ ಕೂಡ ಆ ಜನರು ಹೇಳ್ತಾರೆ, ಅವರಲ್ಲಿ ಕೆಲವರು, ಈತನು ಆ ಕುರುಡನಿಗೆ ಕಣ್ಣು ಕೊಟ್ಟನಲ್ಲ, ಈ ಮನುಷ್ಯನನ್ನು ಸಾಯಿದ ಹಾಗೆ ಮಾಡಲಾರದೆ ಇದ್ದನೇ. ಪ್ರಿಯರೇ, ಸುಮಾರು ಒಂದು 10-11 ಸಾರಿ ಗ್ರಂಥಕರ್ತನು ಈ ಮರಣದ ಒಂದು ಸಮಾಚಾರ, ಮರಣದ ಬಗ್ಗೆ ಆತನು ಬರೆದಿದ್ದಾನೆ. ಅದಕ್ಕಾಗಿ ನಾನು ಹೀಗೆ ಬರಕೊಂಡಿದ್ದೇನೆ, ಮರಣದ ಭಯದಲ್ಲಿದ್ದಂತ ಜನರನ್ನು. ಇಲ್ಲಾಂದ್ರೆ ಅಲ್ಲಿ ವಾಸ್ತವಿಕವಾಗಿ ಶಿಷ್ಯರು ಮರಣದ ಭಯದಲ್ಲೇ ಇದ್ದರು. ಇವತ್ತು ಲೋಕದಲ್ಲಿ ಕೂಡ ಅನೇಕ ಜನರು ಮರಣದ ಭಯದಲ್ಲೇ ಇದ್ದರು. ಅದಕ್ಕಾಗಿ ಈ ಮರಣದ ಭಯದಲ್ಲಿದ್ದಂತ ಜನರನ್ನು ಆತನು ಧೈರ್ಯಪಡಿಸುವುದಕ್ಕಾಗಿ ತನ್ನ ದೈವತ್ವವನ್ನು ಅಲ್ಲಿ ತೋರ್ಪಡಿಸಿದ್ದಾನೆ. ಯಾವಾಗ ಒಂದು ದಿನ ಸತ್ತು 4 ದಿನಗಳು ಸಮಾಧಿಯಲ್ಲಿ ಇಡಲ್ಪಟ್ಟಂತ ಲಾಜರನನ್ನು ಎಬ್ಬಿಸುವುದರಲ್ಲಿ ಆತನು ಏನ್ ತೋರ್ಪಡಿಸಿದ್ದಾನಂದ್ರೆ, ಮರಣದ ಮೇಲೆ ನನಗೆ ಅಧಿಕಾರವಿದೆ, ನಾನು ಮರಣವನ್ನು ಜಯಿಸಿದ್ದೇನಂತೇಳಿ ಆ ಭಯದಲ್ಲಿ ಇದ್ದಂತ ಶಿಷ್ಯರನ್ನು ಆತನು ಧೈರ್ಯಪಡಿಸಿರುವಂತದ್ದು ಈ ವಚನ ಭಾಗದಲ್ಲಿ ನಾವು ಗಮನ. ಅದಕ್ಕಾಗಿ ಆ ಯೇಸು ಕ್ರಿಸ್ತನ ದೈವತ್ವದಲ್ಲಿ ಕಾಣಿಸಿಕೊಂಡ 2ನೇ ಒಂದು ಸ್ವಭಾವ, ಒಂದು ಗುಣ ಏನಂತಂದ್ರೆ, ಮರಣದ ಭಯದಲ್ಲಿ ಇದ್ದಂತ ಶಿಷ್ಯರನ್ನು ಇಲ್ಲಂದ್ರೆ ಇದ್ದಂತ ಜನರನ್ನು ಆತನು ತನ್ನ ಕಾರ್ಯದ ಮೂಲಕವಾಗಿ ಧೈರ್ಯಪಡಿಸಿದ್ದಾನಂತೇಳಿ ಈ ವಚನ ಭಾಗದಲ್ಲಿ ಗಮನಿಸ್ತೇವೆ. ಪ್ರೇರೆ, ಈ ವಿಷಯಕ್ಕೆ ಹೋಗುವುದಕ್ಕಿಂತ ಮುಂಚಿತವಾಗಿ ಒಂದು ಚಿಕ್ಕ ಎಕ್ಸಾಂಪಲ್ ನಡೆದಂತ ವಿಚಾರ ನಾನು ತಿಳಿಸ್ತೇನೆ. ಒಂದು 5 ವರ್ಷಗಳ ಹಿಂದೆ ಒಂದು ರಿಪೋರ್ಟ್ ಬಂದಿದೆ, ಪ್ರಪಂಚದಲ್ಲಿ ಎಷ್ಟು ಜನರು ಸಾಯ್ತಾ ಇದ್ದಾರೆ, ಎಷ್ಟು ಜನ ಮರಣಿಸ್ತಾ ಇದ್ದಾರೆ ಅಂತೇಳಿ ಒಂದು 5 ವರ್ಷಗಳ ಹಿಂದೆ ಒಂದು ರಿಪೋರ್ಟ್ ಬಂದಿದೆ. ಅದರಲ್ಲಿ ಹೆಚ್ಚಾಗಿ ಅಮೆರಿಕ ದೇಶದಲ್ಲಿ ಅನೇಕ ಜನರು ಪಾಸ್ಟರ್ಸ್ ಅಂದ್ರೆ ದೇವರ ಸೇವಕರು ಸತ್ತು ಹೋಗಿರುವಂತದ್ದು ಆ ರಿಪೋರ್ಟ್ ನಲ್ಲಿ ಬಂದಿರುವಂತ ಒಂದು ವಿಷಯ. ಅಮೆರಿಕ ದೇಶದಲ್ಲಿ ಅನೇಕ ಜನರು ಸೇವಕರು ಎಲ್ಲ ಪಾಸ್ಟರ್ಸ್ ಅವರು ಸತ್ತು ಹೋದರು ಅಂತೇಳಿ. ಯಾಕೆ ಅವರು ಆ ರೀತಿಯಾಗಿ ಸತ್ತು ಹೋದರು, ತೀರಿ ಹೋದರು ಅಂತೇಳಿ ಅವರು ಪರಿಶೀಲಿಸಿದಾಗ ಅನೇಕ ಜನರು ಹಾರ್ಟ್ ಅಟ್ಯಾಕ್ ನಿಂದ ಇದ್ದಕ್ಕಿದ್ದ ಹಾಗೆ ಅವರು ಮರಣಿಸಿದರು ಅಂತೇಳಿ ಆ ರಿಪೋರ್ಟ್ ನಲ್ಲಿ ಆ ಪತ್ರಕರ್ತನು ತಿಳಿಸಿದ್ದಾನೆ. ಅಮೆರಿಕದಲ್ಲಿ ಅನೇಕ ಮಂದಿ ಪಾಸ್ಟರ್ಸು ಸೇವಕರು ಆ ಹಾರ್ಟ್ ಅಟ್ಯಾಕ್ ಆಗಿ ಇದ್ದಕ್ಕಿದ್ದ ಹಾಗೆ ಅವರು ಮರಣವನ್ನು ಅನುಭವಿಸಿದರು ಅಂತೆ. ಕಾರಣ ಏನಂತಂದ್ರೆ, ಈ ಪಾಸ್ಟರ್ಸ್ ಅನ್ನು ಇಲ್ಲ ದೇವರ ಸೇವಕರನ್ನು ಅವರನ್ನು ಮಾನಸಿಕವಾಗಿ ಹಿಂಸೆ ಪಡಿಸಿದ್ದರಿಂದ, ನಾನು ಕೇಳಿಕೊಂಡಂತ ವಿಷಯ ನಿಮ್ಗೆ ತಿಳಿಸ್ತಾ ಇದ್ದೇನೆ, ಅವರನ್ನು ಮಾನಸಿಕವಾಗಿ ಹಿಂಸೆ ಪಡಿಸಿದ್ದರಿಂದ ಆ ಮಾನಸಿಕವಾದಂತ ಹಿಂಸೆಯನ್ನು ತಡೆಯಲಾರದೆ ಅನೇಕ ಜನರು ಹಾರ್ಟ್ ಅಟ್ಯಾಕ್ ಆಗಿ ಅವರು ತೀರು ಹೋದರಂತೇಳಿ ಒಂದು 5 ವರ್ಷಗಳ ಹಿಂದೆ ಒಂದು ರಿಪೋರ್ಟ್ ನಲ್ಲಿ ಒಬ್ಬ ಸೇವಕರು ಹೇಳಿರುವಂತ ಮಾತನ್ನು ನಾನು ಕೇಳಿಸ್ಕೊಂಡಿದ್ದೆ. ಅದಕ್ಕಾಗಿ ನಾನು ಹೇಳಿಕ್ಕೆ ಇಷ್ಟಪಟ್ಟಿದ್ದೇನಂತಂದ್ರೆ, ಇವತ್ತು ಅನೇಕ ಜನರು ಮರಣಿಸ್ತಾ ಇದ್ದಾರೆ.
ಮರಣದ ಭಯದಲ್ಲಿದ್ದಾರೆ. ನಾವು ವಾಕ್ಯದಲ್ಲಿ ಕೂಡ ಗಮನಿಸ್ತೇವೆ. ಏನು, ಕೈಯನನ್ನು ಏಬೆಲ್ ಯಾಕೆ ಸಾಯಿಸಿದ್ದಾನೆ? ದ್ವೇಷದಿಂದ. ಸೌಲು ದಾವೀದನ ಯಾಕೆ ಸಾಯಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದಾನೆ? ದ್ವೇಷದಿಂದ. ಯೋಸೇಫನನ್ನು ಅನ್ನಲು ಯಾಕೆ ಸಾಯಿಸಬೇಕಂತ ಪ್ರಯತ್ನ ಮಾಡಿದ್ರು? ದ್ವೇಷದಿಂದ. ಯೇಸು ಕ್ರಿಸ್ತನನ್ನು ಸ್ವಕೀಯರು ಯಾಕೆ ಸಾಯಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು? ದ್ವೇಷ. ಮಾನಸಿಕವಾಗಿ ಅವರನ್ನು ಹಿಂಸಿಸಿ ಅವರನ್ನು ಸಾಯಿಸಲಿಕ್ಕೆ ಪ್ರಯತ್ನ ಮಾಡಿರುವಂತದ್ದು ಲೋಕದಲ್ಲಿ ಗಮನಿಸ್ತೇವೆ. ಆದ್ರೆ ಪ್ರಿಯರೇ, ನಾವು ಓದಿರುವಂತ ಈ ವಚನ ಭಾಗದಲ್ಲಿ ಇಂಥ ಪರಿಸ್ಥಿತಿಗಳಲ್ಲಿದ್ದಂತ ಜನರನ್ನು ಆತನು ಧೈರ್ಯಪಡಿಸುವುದಕ್ಕಾಗಿ ಆತನು ಈ ವಚನ ಭಾಗದಲ್ಲಿ ಮರಣದ ಬಗ್ಗೆ ಆತನು ಸ್ಪಷ್ಟವಾಗಿ ತಿಳಿಸಿದ್ದಾನೆ. ಅದಕ್ಕಾಗಿ ನಾನು ಕಳೆದ ಸಾರಿ ಕೂಡ ಹೇಳಿದ್ದೆ, ತಿಮೋತಿನ ಬರೆದಂತ 2ನೇ ಪತ್ರಿಕೆ ಧ್ಯಾನ ಮಾಡ್ಬೇಕಾದ್ರೆ ಹೇಳಿದ್ದೆ ನಾನು, ಪ್ರತಿ ಮನುಷ್ಯನಿಗೆ 2 ರೀತಿಯಂತ ಮರಣ ಇರ್ತದೆ. ಪ್ರತಿ ಮನುಷ್ಯನಿಗೆ 2 ರೀತಿಯ ಮರಣ ಇರ್ತದೆ. ಒಂದು ದೇಹದ ಮರಣ. ಅದನ್ನು ತಪ್ಪಿಸಿಕೊಳ್ಳುವುದಕ್ಕೆ ಅವಕಾಶವೇ ಇಲ್ಲ ಪ್ರಿಯರೇ. ಅವನೆಷ್ಟೇ ಶ್ರೀಮಂತನಾಗಿರ್ಬೋದು, ಅವನೆಷ್ಟೇ ಭಕ್ತಿವಂತನಾಗಿರ್ಬೋದು, ಅವನು ಮರಣವನ್ನು ತಪ್ಪಿಸ್ಕೊಳ್ಳಿಕ್ಕೆ ಆಗುದು. ಅವನು ಎಲ್ಲಿದ್ರು ಕೂಡ, ಎಷ್ಟೇ ಭದ್ರತೆಯಲ್ಲಿದ್ರು ಕೂಡ, ಆ ಸಮಯ ಬಂದಾಗ ಅದರಿಂದ ತಪ್ಪಿಸಿಕೊಳ್ಳಿಕ್ಕೆ ಅವಕಾಶವೇ ಇಲ್ಲ. ಆದ್ರೆ ಅದಕ್ಕೆ ಭಯಪಡಬೇಕಾದಂತ ಅವಶ್ಯಕತೆ ಕೂಡ ಇಲ್ಲ. ತಪ್ಪಿಸ್ಕೊಳ್ಳುವುದಕ್ಕಾಗಿ ಅವಕಾಶವಿಲ್ಲ, ಭಯಪಡಬೇಕಾದಂತ ಅವಕಾಶವಿಲ್ಲ. ಅದು ಮೊದಲನೇ ಮರಣ, ಅದು ದೇಹದ ಮರಣ ಅಂತೇಳಿ ಮತ್ತೇನು ಬರೋ ಸುವಾರ್ತೆಯಲ್ಲಿ ಕೂಡ 10ನೇ ಅಧ್ಯಾಯದಲ್ಲಿ ಯೇಸು ಹೇಳ್ತಾನೆ ಮಾತು. ಎರಡನೇದು 2ನೇ ಮರಣ, ಅದು ಬೆಂಕಿ ಕೆರೆ, ಅದು ನರಕ, ಪಾತಾಳ, ಬೆಂಕಿ ಕೆರೆ. ಪ್ರಕಟಣೆ ಗ್ರಂಥದಲ್ಲಿ ನಾವು ಓದ್ತೀವಿ ಆ ವಿಷಯ, 2ನೇ ಮರಣ. ಆದ್ರೆ ಇದನ್ನು ತಪ್ಪಿಸಿಕೊಳ್ಳುವುದಕ್ಕಾಗಿ ಅವಕಾಶ ಇದೆ. ಅರ್ಥ ಮಾಡ್ಕೊಳ್ರಿ, ಇದನ್ನು ತಪ್ಪಿಸಿಕೊಳ್ಳುವುದಕ್ಕಾಗಿ ಅವಕಾಶ ಇದೆ. ಆದ್ರೆ ಇದಕ್ಕೆ ನಾವು ಭಯಪಡಬೇಕು. ಆದ್ರೆ ಇವತ್ತು ಏನಾಗ್ತಿದೆ ಅಂದ್ರೆ, ಯಾವುದನ್ನು ತಪ್ಪಿಸ್ಕೊಳ್ಳಿಕ್ಕೆ ಅವಕಾಶವಿಲ್ಲವೋ ಅದನ್ನು ತಪ್ಪಿಸಿಕೊಳ್ಳುವುದಕ್ಕಾಗಿ ಮನುಷ್ಯರು ಎಷ್ಟೋ ಪ್ರಯತ್ನಗಳು ಮಾಡ್ತಾ ಇದ್ದಾರೆ, ಅದಕ್ಕೆ ಭಯಪಡ್ತಾ ಇಲ್ಲ. ತಪ್ಪಿಸಿಕೊಳ್ಳುವುದಕ್ಕಾಗಿ ಅವಕಾಶ ಉಂಟು. ಕರ್ತನಾಗಿರುವಂತ ಯೇಸು ಕ್ರಿಸ್ತನನ್ನು ನಂಬುವುದರ ಮೂಲಕವಾಗಿ ಆ 2ನೇ ಮರಣ ಇರುವುದಿಲ್ಲ. ಆದ್ರೆ ಅದಕ್ಕಾಗಿ ಪ್ರಯತ್ನ ಮಾಡ್ತಾ ಇಲ್ಲ, ಅದಕ್ಕಾಗಿ ಭಯಪಡ್ತಾ ಇಲ್ಲ. ಆದ್ರೆ ಪ್ರಿಯರು, ಇವತ್ತು ನನ್ನ ಧ್ಯಾನದ ವಿಷಯದಲ್ಲಿ ಯೇಸು ಕ್ರಿಸ್ತನು ಈ ಮರಣದ ಭಯದಲ್ಲಿದ್ದಂಥವರನ್ನು ಯಾವ ರೀತಿಯಾಗಿ ಧೈರ್ಯಪಡಿಸಿದ್ದಾನೆ ಅಂತೇಳಿ ನಾವು ಇವತ್ತು ಕೇಳಲಿಕ್ಕೆ ಹೋಗ್ತೇವೆ. ಇನ್ನೊಂದು ವಿಷಯ ಹೇಳ್ತೇನೆ, ಮರಣ ಇದೆ ಅಂತೇಳಿ ಹೇಗೆ ಬೇಕಾದ್ರೂ ಸಾಯ್ಲಿಕ್ಕೆ ದೇವರು ಇಷ್ಟಪಡುವುದಿಲ್ಲ ಪ್ರೇರೆ. ನನ್ನ ಧ್ಯಾನದಲ್ಲಿ ಸುಮಾರು ವಿಷಯಗಳಿದಾವೆ, ನಾನು ತಿಳಿಸ್ತೇನೆ. ಮರಣಕ್ಕಿಂತ ಮುಂಚೆ ಮಾನವರ ಜೀವನದಲ್ಲಿ ದೇವರ ಚಿತ್ತವೇನಾಗಿದೆ, ಮರಣವಾದ ಮೇಲೆ ಮಾನವರ ಜೀವನದಲ್ಲಿ ದೇವರ ಚಿತ್ತವೇನಾಗಿದೆ ಅಂತೇಳಿ ನಾನು ಮುಂದೆ ತಿಳಿಸ್ತೇನೆ. ಅದಕ್ಕಾಗಿ ಈ ಭೂಲೋಕದಲ್ಲಿ ಪ್ರತಿಯೊಬ್ಬರಿಗೆ ಮರಣವು ಖಚಿತವೇ. ದೇಹದ ಮರಣ, ಅದು ತಪ್ಪಿಸ್ಕೊಳ್ಳಿಕ್ಕೆ ಆಗುವುದಿಲ್ಲ, ಭಯಪಡಬೇಕಂತ ಅವಶ್ಯಕತೆ ಇಲ್ಲ. ಹಾಗಂತೇಳಿ ಅಜ್ಞಾನವಾಗಿ ಮೂರ್ಖರಾಗಿ ಹೋಗಿ ಸಾಯಬಾರದು. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ ಒಂದು ಮಾತು, ಅದು ಓದ್ಕೊಂಡು ಬರೋಣ. ಮತ್ತೇನು ಬರೋ ಸುವಾರ್ತೆ 10ನೇ ಅಧ್ಯಾಯ 16ನೇ ವಚನದಲ್ಲಿ ಒಂದು ಮಾತು ಯೇಸು ಸ್ವಾಮಿ ಹೇಳ್ತಾನೆ. ತನ್ನ ಸೇವಕರನ್ನು, ಶಿಷ್ಯರನ್ನು ಸೇವೆಗೆ ಕಲಿಸಬೇಕಾದ್ರೆ ಒಂದು ಮಾತು ಹೇಳ್ತಾನೆ. 10:16ನಲ್ಲಿ, ನೋಡಿರಿ, ತೋಳಗಳ ನಡುವೆ ಕುರಿಗಳನ್ನು ಹೋಗಿಸಿದಂತೆ ನಾನು ನಿಮ್ಮನ್ನು ಕಳುಹಿಸಿಕೊಡುತ್ತೇನೆ. ಆದ್ರಿಂದ ಸರ್ಪಗಳಂತೆ ಜಾಣರು, ಪಾರಿವಾಳಗಳಂತೆ ನಿಷ್ಕಪಟಿಗಳಾಗಿರಿ. ಇದಲ್ಲದೆ ಜನರ ವಿಷಯದಲ್ಲಿ ಎಚ್ಚರಿಕೆಯಾಗಿರಿ. ಸೇವೆಗೆ ಕಲಿಸಬೇಕಾದ್ರೆ ಅವ್ರು ಹೇಳಿರುವಂತ ಮಾತು, ನೀವೇನು ಮಾಡ್ಬೇಕು? ಮೂರ್ಖವಾಗಿ, ಅಜ್ಞಾನವಾಗಿ ನೀವು ಮರಣಿಸಬಾರದು. ನೀವು ಜಾಣರಾಗಿರ್ಬೇಕು, ಎಚ್ಚರಿಕೆದಿಂದಿರಬೇಕು, ಪಾರಿವಾಳಗಳಂತೆ ನಿಷ್ಕಪಟಿಗಳಾಗಿರ್ಬೇಕಂತೇಳಿ. ಮರಣವು ಯಾವಾಗಾದ್ರೂ ಬರುತ್ತಂತೇಳಿ ನಾವು ಇದು ಗಾಡಿಗೆ ಎದುರಾಗಿ ಹೋಗುವುದಿಲ್ಲಲ್ಲ. ಬುದ್ಧಿವಂತರಾಗಿ, ಜ್ಞಾನವಂತರಾಗಿ ನಾವು ಭೂಲೋಕದಲ್ಲಿ ಜೀವಿಸಬೇಕು, ದೇವರ ಸೇವೆ ಮಾಡಬೇಕು. ಪರಿಶುದ್ಧ ಅನೇಕ ವಚನ ಆಧಾರ ಇದೆ, ಅದಕ್ಕೆ ನಾನು ಹೋಗ್ತಾ ಇಲ್ಲ. ಆದ್ರೆ ಇಲ್ಲಿ ಮಾನವರ ಜೀವನದಲ್ಲಿ ದೇವರು ಆ ಮರಣಕ್ಕಿಂತ ಮುಂಚಿತವಾಗಿ ಆತನು ಏನು ಬಯಸ್ತಾ ಇದ್ದಾನೆ, ಮರಣವಾದ ಮೇಲೆ ಆತನ ಚಿತ್ತವೇ ಏನಿದೆ ಅಂತೇಳಿ ನಾವು ಸ್ವಲ್ಪವಾಗಿ ಆಲೋಚನೆ ಮಾಡಿಕೊಳ್ಳೋಣ. ಮತ್ತೆ ಇನ್ನೊಂದು ಮಾತು ನಿಮ್ಗೆ ತಿಳಿಸ್ತೇನೆ. ಕಳೆದ ಸಾರಿ ಸೈಮನವರು ನಮ್ಮ ಜೋಗಪಾಲ್ಸ ಬಂದಾಗ ಒಂದು ಭೂಸ್ಥಾಪನ ಕಾರ್ಯಕ್ರಮದಲ್ಲಿ ಆ ವಿಷಯ ಹೇಳಿದ್ರು. ನಾನು ಕಳೆದ ಸಾರಿ ಹೇಳಿದ್ದೆ, ಮಾನವ ಜೀವನದಲ್ಲಿ 2 ಜನ್ಮಗಳುಂಟು. ಒಂದು ತಾಯಿ ಗರ್ಭದಿಂದ, ಇನ್ನೊಂದು ಯೇಸು ಕ್ರಿಸ್ತನಿಂದ ಜನ್ಮಿಸುವಂಥದ್ದು. ಅದೇ ರೀತಿಯಾಗಿ ಮಾನವ ಜೀವನದಲ್ಲಿ 2 ಮರಣಗಳು ಉಂಟು. ದೇಹವನ್ನು ಬಿಡುವಂಥದ್ದು, ನಿತ್ಯದ ಮರಣ. ಅದಕ್ಕಾಗಿ 2 ಜನ್ಮ ಹೊಂದಿದವರಿಗೆ ಒಂದೇ ಮರಣ. ಅದ್ಯಾವುದು? ದೇಹದ ಮರಣ. ಅದನ್ನು ತಪ್ಪಿಸ್ಕೊಳ್ಳಿಕ್ಕೆ ಆಗುವುದಿಲ್ಲ. ಒಂದೇ ಜನ್ಮ ಹೊಂದಿದವನಿಗೆ 2 ಮರಣಗಳನ್ನು ಅವನು ಅನುಭವಿಸಬೇಕು. ಅದಕ್ಕಾಗಿ ಇವತ್ತು ನನ್ನ ವಿಷಯ ಏನಂತಂದ್ರೆ,
ನಾವು ಕರ್ತನಾಗಿರುವಂತ ಯೇಸು ಕ್ರಿಸ್ತನನ್ನು ನಾವು ಅಂಗೀಕರಿಸಿಕೊಂಡು ಆತನಲ್ಲಿ ನಾವು ನಂಬಿಕಿಡುವಾಗ ಆ ಎರಡನೇ ಮರಣವನ್ನ ದೇವರು ಅದನ್ನು ತಪ್ಪಿಸಿದ್ದಾನೆ. ಮೊದಲನೇ ಮರಣವನ್ನು ಯಾರು ಕೂಡ ತಪ್ಪಿಸ್ಲಿಕ್ಕೆ ಆಗುವುದಿಲ್ಲ. ನೋಡಿ ಮಾತು ಓದೋಣ. ಕೀರ್ತನೆ ಭಾಗ, ಕೀರ್ತನೆ 49ನೇ ಕೀರ್ತನೆ ಒಂದು ಮಾತಿದೆ ನೋಡಿ. 49ನೇ ಕೀರ್ತನೆ 12ನೇ ವಚನ. ಮನುಷ್ಯನು ಎಷ್ಟು ಘನವಾದ ಪದವಿಯಲ್ಲಿದ್ದರೂ ಸ್ಥಿರವಿಲ್ಲ, ಪಶುಗಳಂತೆಯೇ ಇಲ್ಲವಾಗ್ತಾನೆ. ಅಂದ್ರೆ ಇಲ್ಲಿ ಮನುಷ್ಯನು ಎಷ್ಟೇ ಘನವಾದಂತ ಪದವಿಯಲ್ಲಿದ್ದರೂ ಕೂಡ ಅವನು ಸ್ಥಿರವಾಗಿ ಈ ಭೂಲೋಕದಲ್ಲಿರ್ಲಿಕ್ಕೆ ಸಾಧ್ಯವಿಲ್ಲ. ಅವರೆಲ್ಲರಿಗೂ ಕೂಡ ದೇಹದ ಮರಣ ಇದ್ದೇ ಇದೆ. ಹಂಗಂತ ಹೇಳಿ ಅಜ್ಞಾನವಾಗಿ ಮೂರ್ಖವಾಗಿ ಹೋಗಬಾರದು. ಜಾಗೃತಿ ಇದೆ, ಬಾಧ್ಯತೆ ಇದೆ, ಕೆಲಸ ಆಗಬೇಕು. ಅದಕ್ಕಾಗಿ ನಾವು ಎಚ್ಚರಿಕೆಯಿಂದ ಇರಬೇಕು. ದೇವರು ಹೇಳಿದ ಹಾಗೆ ಮನುಷ್ಯರ ವಿಷಯದಲ್ಲಿ ನೀವು ಎಚ್ಚರಿಕೆ ಉಳ್ಳವರಾಗಿರಿ, ಜಾನರಾಗಿರಿ, ಪಾರಿವಾಳಗಳಂತೆ ಜಾನರ ನಿಷ್ಕಪಟಿಗಳಾಗಿರಿ. ಅದಕ್ಕಾಗಿ ಯಾರು ಕೂಡ ಇದನ್ನು ತಪ್ಪಿಸ್ಕೊಳ್ಲಿಕ್ಕೆ ಆಗುವುದಿಲ್ಲ. ಮತ್ತೆ ಇನ್ನೊಂದು ಮಾತು ನೋಡಿ, 8ನೇ ವಚನದಲ್ಲಿ ಕೂಡ ಒಂದು ಮಾತಿದೆ ನೋಡಿ. ಅಲ್ಲೇ 49ನೇ ಅಧ್ಯಾಯ 8ನೇ ವಚನದಲ್ಲಿ, ದೇವರಿಗೆ ಈಡನ್ನು ಕೊಟ್ಟು ಅವನ ಪ್ರಾಣವನ್ನು ಬಿಡಿಸಲಾರನು, ಮರಣವನ್ನು ತಪ್ಪಿಸಿಕೊಳ್ಳುವುದಕ್ಕೆ ಎಷ್ಟು ಹಣ ಕೊಟ್ಟರೂ ಸಾಲುವುದೇ ಇಲ್ಲ. ಅಂತ ಪ್ರಯತ್ನವನ್ನು ನಿಷ್ಫಲವೆಂದು ಬಿಟ್ಟು ಬಿಡಬೇಕು. ಇದು ದೇಹದ ಮರಣದ ಬಗ್ಗೆ ಮಾತಾಡ್ತಾರೆ. ಎರಡನೇ ಮರಣದ ಬಗ್ಗೆ ಅಲ್ಲ, ದೇಹದ ಮರಣದ ಬಗ್ಗೆ. ದೇವರಿಗೆ ಈಡನ್ನು ಕೊಟ್ಟು ಅವನು ಪ್ರಾಣವನ್ನು ಬಿಡಿಸಲಾರನು, ಮರಣವನ್ನು ತಪ್ಪಿಸಿಕೊಳ್ಳುವುದಕ್ಕೆ ಎಷ್ಟು ಹಣ ಕೊಟ್ಟರು ಸಾಲುವುದೇ ಇಲ್ಲ. ಅಂತ ಪ್ರಯತ್ನವೇನು ನಿಷ್ಫಲವೆಂದು ಬಿಟ್ಟು ಬಿಡಬೇಕು. ಯಾವುದಿದು? ದೇಹದ ಮರಣ. ಇದನ್ನು ತಪ್ಪಿಸ್ಕೊಳ್ಳಿಕ್ಕೆ ಅವಕಾಶವೇ ಇಲ್ಲ ಪ್ರಿಯರೇ. ಅವನು ಭಕ್ತನಾಗಿರ್ಬೋದು, ಅವನು ಪರಿಶುದ್ಧನಾಗಿರ್ಬೋದು, ಅವನು ಶ್ರೀಮಂತನಾಗಿರ್ಬೋದು, ಅವನು ಘನವಾದಂತ ವ್ಯಕ್ತಿ ಆಗಿರ್ಬೋದು, ಅವ್ರು ಯಾರೇ ಆಗಿರಲಿ ಇದನ್ನು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಮತ್ತೆ ಇನ್ನೊಂದು ಮಾತು ನೋಡಿ, ಪ್ರಸಂಗಿ ಗ್ರಂಥದಲ್ಲಿ ಒಂದು ಮಾತು ಓದಿ ನಾನು ಇಲ್ಲಿಗೆ ಬರ್ತೀನಿ. ಪ್ರಸಂಗಿ ಗ್ರಂಥ 8ನೇ ಅಧ್ಯಾಯ, ಪ್ರಸಂಗಿ ಗ್ರಂಥ 8ನೇ ಅಧ್ಯಾಯದಲ್ಲಿ ಒಂದು ಮಾತು ಓದ್ಕೊಳ್ಳೋಣ. 8ನೇ ಅಧ್ಯಾಯ 8ನೇ ವಚನದ ಒಂದು ಮಾತಿದೆ. ಗಾಳಿಯನ್ನು ತಡೆಯುವ ಶಕ್ತಿಯು ಯಾರಿಗೂ ಇಲ್ಲವೋ ಹಾಗೆಯೇ ತಮ್ಮ ಮರಣ ದಿನವನ್ನು ತಡೆಯುವ ಶಕ್ತಿಯು ಯಾರಿಗೂ ಇಲ್ಲ. ದೇಹದ ಮರಣದ ಬಗ್ಗೆ ಮಾತಾಡ್ತಾರೆ. ಆತ್ಮಿಕ ಒಂದು ಮರಣವಲ್ಲ, ಎರಡನೇ ಮರಣವಲ್ಲ, ಅದನ್ನು ತಪ್ಪಿಸಿಕೊಳ್ಳುವುದಕ್ಕೆ ಅವಕಾಶವಿದೆ. ಯೇಸು ಕ್ರಿಸ್ತನನ್ನು ನಂಬುವುದರ ಮೂಲಕವಾಗಿ, ನಂಬಿಕೆ ಇಡುವುದರ ಮೂಲಕವಾಗಿ ಎರಡನೇ ಮರಣ ತಪ್ಪಿಸಿಕೊಳ್ಳಬಹುದು. ಆದ್ರೆ ಈ ದೇಹದ ಮರಣ ಇದೆಯಲ್ಲ, ಇದನ್ನು ಯಾರು ಕೂಡ ತನ್ನ ಮರಣ ದಿನವನ್ನು ತಡೆಯುವ ಶಕ್ತಿಯು ಯಾರಿಗಿಲ್ಲ. ಅದಕ್ಕಾಗಿ ಇವತ್ತು ನನ್ನ ಧ್ಯಾನದ ವಿಷಯ ಏನಂತಂದ್ರೆ, ಈ ಮರಣದ ಭಯದಲ್ಲಿದ್ದಂತ ಜನರನ್ನು ಯೇಸು ಸ್ವಾಮಿ ಯಾವ ರೀತಿಯಾಗಿ ಧೈರ್ಯಪಡಿಸಿದ. ಅವರ ಶಿಷ್ಯರು ಮಾತ್ರವಲ್ಲ, ಇವತ್ತು ಕೂಡ ಲೋಕದಲ್ಲಿ ಅನೇಕ ಜನರು ಕೂಡ ಈ ಮರಣಕ್ಕೆ ಭಯಪಡ್ತಾ ಇದ್ದಾರೆ. ವಾಸ್ತವಿಕವಾಗಿ ಭಯಪಡಬೇಕಂತ ಅವಶ್ಯಕತೆ ಇಲ್ಲ ಪ್ರಿಯರೇ, ಆದ್ರೆ ಅದಕ್ಕೆ ಭಯಪಡ್ತಾ ಇರುವಂತದ್ದು. ಅಂತ ಭಯದಲ್ಲಿದ್ದಂಥವರನ್ನು ಈ ಅಧ್ಯಾಯದಲ್ಲಿ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಯಾವ ರೀತಿಯಾಗಿ ಧೈರ್ಯಪಡಿಸಿ ಅವರನ್ನು ಬಲಪಡಿಸಿದ್ದನೋ ನಾವು ಈ ಅಧ್ಯಾಯದಲ್ಲಿ ನಾವು ಗಮನಿಸ್ತೇವೆ. ಅದಕ್ಕಾಗಿ ಮೊದಲ ವಿಷಯ ಅಂತಂದ್ರೆ, ಮಾನವರ ಜೀವನದಲ್ಲಿ ಮರಣಕ್ಕಿಂತ ಮುಂಚೆ ದೇವರ ಚಿತ್ತವೇನಾಗಿದೆ ಅದರ ಬಗ್ಗೆ ನಾವು ಆಲೋಚನೆ ಮಾಡೋಣ. ಒಂದು 3 ವಿಷಯಗಳು ಮಾತ್ರ. ಮರಣಕ್ಕಿಂತ ಮುಂಚಿತವಾಗಿ ಮಾನವರ ಜೀವನದಲ್ಲಿ ದೇವರ ಚಿತ್ತವೇನಾಗಿದೆ ಅಂತ ಹೇಳಿ ಒಂದು 3 ವಿಷಯಗಳು. ಮರಣವಾದ ಮೇಲೆ ಮಾನವರ ಜೀವನದಲ್ಲಿ ದೇವರ ಚಿತ್ತವೇನಾಗಿದೆ ಅಂತ ಹೇಳಿ ಅದರಲ್ಲಿ ಒಂದು 3 ವಿಷಯಗಳನ್ನು ನಾವು ಮುಂದಿನ ದಿನಗಳಲ್ಲಿ ನಾವು ಆಲೋಚನೆ ಮಾಡೋಣ. ಅದಕ್ಕಾಗಿ ದೇವರಾತ್ಮ ನಮಗೆ ಸಹಾಯ ಮಾಡಲಿ. ಇಲ್ಲಿ ಶಿಷ್ಯರನ್ನು ಅವರಿಗೆ ಮರಣ ಭಯ ಇದೆ, ಮತ್ತು ಇಲ್ಲಿದ್ದಂತ ಗ್ರಂಥಕರ್ತನು ಕೂಡ ಅನೇಕ ಮರಣದ ಸಮಾಚಾರವನ್ನು ಆತನು ಬರೆದಿಟ್ಟು ಕಡೆಯದಾಗಿ ಲಾಜರನನ್ನು ಎಬ್ಬಿಸುವುದರ ಮೂಲಕವಾಗಿ, ಲಾಜರನನ್ನು ಆ ಮರಣದಿಂದ ಎಬ್ಬಿಸುವುದರ ಮೂಲಕವಾಗಿ ಅನೇಕ ಜನರನ್ನು ಧೈರ್ಯಪಡಿಸಿರುವಂಥದ್ದು, ಅನೇಕ ಜನರನ್ನು ಬಲಪಡಿಸಿರುವಂಥದ್ದು ಈ ಅಧ್ಯಾಯದಲ್ಲಿ ನಾವು ಗಮನಿಸೋದು. ಅದಕ್ಕಾಗಿ ಮೊದಲು ನಮ್ಮ ಜೀವನದಲ್ಲಿ ದೇವರ ಚಿತ್ತವೇನಾಗಿದೆ, ಮರಣಕ್ಕಿಂತ ಮುಂಚಿತವಾಗಿ ದೇವರ ಚಿತ್ತವೇನಾಗಿದೆ ಅಂತ ಒಂದು ಸ್ವಲ್ಪವಾಗಿ ಒಂದು 3 ವಿಷಯಗಳನ್ನು ನಾವು ಕೇಳಿಸ್ಕೊಳ್ಳೋಣ. ಮೊದಲನೇನಂತಂದ್ರೆ ದೇವರು ನಮ್ಮನ್ನು ಈ ಭೂಲೋಕದಲ್ಲಿ ಸೃಷ್ಟಿಸಿದಾಗ ನಾವು ಏನು ಇಲ್ಲದವರಾಗಿ, ಬಡವರಾಗಿ, ಭಿಕ್ಷುಕರಾಗಿ
ನಾವು ಜೀವಿಸಬೇಕಂತೇಳಿ ಆತನು ಬಯಸಲೇ ಇಲ್ಲ. ಅದು ಆತನ ಚಿತ್ತವಲ್ಲ. ಮರಣಕ್ಕಿಂತ ಮುಂಚಿತವಾಗಿ ನಮ್ಮ ಜೀವನ ಹೇಗಿರಬೇಕಂದ್ರೆ ನಾವು ಎಲ್ಲವನ್ನೂ ಹೊಂದಿದವರಾಗಿ ಸಂತೋಷದಿಂದ, ಸಮಾಧಾನದಿಂದ, ಸಮೃದ್ಧಿಯಿಂದ ನಾವು ಸುಖಿಸುತ್ತಾ ದೇವರನ್ನು ಸ್ತುತಿಸ್ತಾ ಇರಬೇಕು, ದೇವರನ್ನು ಘನಪಡಿಸ್ತಾ ಇರ್ಬೇಕಂತ ಹೇಳಿ ದೇವರ ಚಿತ್ತವಾಗಿದೆ. ಈಗ ಒಂದು ಎಕ್ಸಾಂಪಲ್ ಹೇಳ್ಬೇಕಾದ್ರೆ, ಒಬ್ಬ ತಂದೆ ತನ್ನ ಮಗನ ವಿಷಯದಲ್ಲಿ ಏನ್ ಆಲೋಚನೆ ಮಾಡ್ತಾನೆ? ಅವನು ಏನ್ ಇಲ್ಲದವನಾಗಿ ಭಿಕ್ಷಕನಾಗಿ ಭಿಕ್ಷೆ ಬೇಡಬೇಕಂತ ಬಯಸ್ತಾನ? ಬಯಸುವುದಿಲ್ಲಲ್ಲ. ಅವನು ಉನ್ನತವಾದಂತ ಸ್ಥಾನಕ್ಕೆ ಹೋಗ್ಬೇಕು, ಒಳ್ಳೆ ಉದ್ಯೋಗವನ್ನು ಪಡ್ಕೊಳ್ಬೇಕು, ಮತ್ತು ಅವನು ಎಲ್ಲಾ ವಿಷಯಗಳಲ್ಲಿ ಸಮೃದ್ಧಿಯಾಗಿರ್ಬೇಕಂತೇಳಿ ಈ ಲೋಕದಂತ ತಂದೆಗೆ ಒಂದು ಚಿತ್ತ, ಒಂದು ಇಷ್ಟ ಇರ್ತದೆ. ಅದೇ ರೀತಿಯಾಗಿ ನಮ್ಮನ್ನು ಸೃಷ್ಟಿಸಿದಂತ ನಮ್ಮ ಕರ್ತನು, ನಮ್ಮ ಸೃಷ್ಟಿಕರ್ತಂತ ದೇವರು ಕೂಡ ನಮ್ಮ ವಿಷಯದಲ್ಲಿ ಆತನು ಏನ್ ಇಷ್ಟಪಡ್ತಾನಂದ್ರೆ, ನಾವು ಈ ಭೂಲೋಕದಲ್ಲಿ ಫಲಿಸುವಂತವರು, ಆಶೀರ್ವದಿಸಲ್ಪಟ್ಟವರಾಗಿ, ಅಭಿವೃದ್ಧಿ ಹೊಂದುವವರಾಗಿ, ಎಲ್ಲ ಸರ್ವ ಸಮೃದ್ಧಿಯನ್ನು ನಾವು ಹೊಂದಿದವರಾಗಿರಬೇಕು ಅಂತೇಳಿ ಆತನ ಇಷ್ಟಪಡ್ತಾನೆ. ಭಿಕ್ಷಕರಾಗಿ ಏನಿಲ್ಲದವರಾಗಿ, ಗತಿ ಇಲ್ಲದವರಾಗಿ ನಾವು ಇರಬೇಕಂತೇಳಿ ಆತನು ಬಯಸುವುದಿಲ್ಲ ಪ್ರಿಯರೇ. ಮರಣಕ್ಕಿಂತ ಮುಂಚೆ ನಮ್ಮ ಜೀವನ. ಅದಕ್ಕಾಗಿ ವಾಕ್ಯದಲ್ಲಿ ಓದ್ತೀವಲ್ಲ, ಆದಿಕಾಂಡ ಪುಸ್ತಕದಲ್ಲಿ ನಮ್ಮೆಲ್ಲರಿಗೆ ಬಾಯಿಪಾಠವಾದಂತ ವಚನವೇ 1ನೇ ಅಧ್ಯಾಯ 27ನೇ ವಚನದಲ್ಲಿ ಮಾತು ಓದ್ತೇವೆ. 1ನೇ ಅಧ್ಯಾಯ 27ನೇ ವಚನ, ಇಲ್ಲಾಂದ್ರೆ 28ನೇ ವಚನ ಓದ್ತೇನೆ. 28ನೇ ವಚನ: ಇದಲ್ಲದೆ ದೇವರು ಅವರನ್ನು ಆಶೀರ್ವದಿಸಿ, ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ, ಸಮುದ್ರದ ಮೀನುಗಳ ಮೇಲೆಯೂ, ಆಕಾಶದ ಪಕ್ಷಿಗಳ ಮೇಲೆಯೂ, ಭೂಮಿಯಲ್ಲಿ ಚಲಿಸುವ ಎಲ್ಲಾ ಜೀವಿಗಳ ಮೇಲೆಯೂ ದೊರೆತನ ಮಾಡಿರಿ. ಈ ವಚನ ಭಾಗದಲ್ಲಿ ಆದಿ ದಂಪತಿಗಳಾಗಿರುವಂತಹ ಆದಾಮ ಅವರನ್ನು ದೇವರು ಯಾವ ರೀತಿಯಾಗಿ ನೋಡ್ಬೇಕಂತ ಇಷ್ಟಪಟ್ಟಿದ್ದಾನೆ? ಅವರು ಫಲಿಸುವಂತವರಾಗಿರ್ಬೇಕು, ಅವರು ಅಭಿವೃದ್ಧಿ ಹೊಂದಿದವರಾಗಿರ್ಬೇಕು, ಅವರು ಆಶೀರ್ವದಿಸಲ್ಪಟ್ಟವರಾಗಿರ್ಬೇಕಂತೇಳಿ ದೇವರು ಮಾನವರ ಜೀವನದಲ್ಲಿ ಆತನು ಬಯಸಿದ್ದಾನೆ. ಅದು ಆತನ ಚಿತ್ತವಾಗಿದೆ. ಏನು ಇಲ್ಲದವರಾಗಿ ನಾವು ಇರಬೇಕಂತ ಅದನ್ನ ದೇವರು ಎಂದಿಗೂ ಬಯಸುವುದಿಲ್ಲ. ಮತ್ತೆ ಇನ್ನೊಂದು ಮಾತು ಹೇಳ್ತೇನೆ, ದೇವರು ನಮ್ಮ ನಿವಾಸ ಕಾಲಗಳನ್ನು, ಮೇರೆಗಳನ್ನು ಆತನು ನಿಷ್ಕರ್ಷೆ ಮಾಡಿದ್ದಾನೆ. ಯಾವ ಕಾಲದಲ್ಲಿ, ಯಾವ ಸಮಯದಲ್ಲಿ, ಎಲ್ಲಿ ಇರಬೇಕು ಅಂತೆ. ಅಪೊಸ್ತಲ ಕೃತ್ಯ 17ನೇ ಅಧ್ಯಾಯದಲ್ಲಿ ಆ ಮಾತು ಕೂಡ ಓದ್ತೀವಿ ನಾವು. ಅಪೊಸ್ತಲ ಕೃತ್ಯ 17ನೇ ಅಧ್ಯಾಯದಲ್ಲಿ ದೇವರು ನಮ್ಮ ವಿಷಯದಲ್ಲಿ ಆತನು ಮಾಡಿರುವಂತಹ ಅನಾದಿ ಕಾಲದಲ್ಲಿ ಆತನ ಸಂಕಲ್ಪ 26ನೇ ವಚನ, ಇಲ್ಲ 27ನೇ ವಚನ ಓದ್ತೀನಿ. 26ನೇ ವಚನ: ಆತನು ಒಬ್ಬನಿಂದಲೇ ಎಲ್ಲಾ ಜನಾಂಗದವರನ್ನು ಹುಟ್ಟಿಸಿ, ಅವರವರು ಇರತಕ್ಕ ಕಾಲಗಳನ್ನು, ಅವರವರ ನಿವಾಸಗಳ ಮೇರೆಗಳನ್ನು ನಿಷ್ಕರ್ಷಿಸಿ ಭೂಮಂಡಲದಲ್ಲೆಲ್ಲ ವಾಸ ಮಾಡಿ. ಇದು ದೇವರ ಚಿತ್ತ. ಮಾನವರ ಜೀವನದಲ್ಲಿ ದೇವರ ಚಿತ್ತವೇನಂತಂದ್ರೆ, ಅವರು ಇಂಥ ಕಾಲದಲ್ಲಿ, ಇಂಥ ಸ್ಥಳಗಳಲ್ಲಿ ಇರ್ಬೇಕಂತೇಳಿ ಆತ ನಿಷ್ಕರ್ಷ ಮಾಡಿದ್ದಾನೆ. ಇವತ್ತು ನಾವು ನೀವು ಮಾತಾಡ್ಕೊಳ್ಳುವ ರೀತಿಯಲ್ಲ, ಅನಾದಿ ಕಾಲದಲ್ಲಿ ಒಬ್ಬನಿಂದಲೇ ಸೃಷ್ಟಿ ಮಾಡಿ ಅವರವರು ಇರತಕ್ಕ ಕಾಲಗಳನ್ನು, ಅವರವರ ನಿವಾಸ ಮೇರೆಗಳನ್ನು ಆತನು ನಿಷ್ಕರ್ಷ ಮಾಡಿರುವಂತ ದೇವರಾಗಿ, ಮತ್ತು ನಾವು ಸಮೃದ್ಧಿ ಉಳ್ಳವರಾಗಿ ನಾವಿರ್ಬೇಕಂತೇಳಿ ಆತನು ಧಾರಾಳವಾಗಿ ಆತನು ನಮಗೆ ದಯಪಾಲಿಸಿಕೊಡುವಂತ ದೇವರಾಗಿದ್ದ. ಈ 11ನೇ ಅಧ್ಯಾಯದಲ್ಲಿ ಈ ಕುಟುಂಬಕ್ಕೆ ಕೂಡ ದೇವರು ಏನ್ ಮಾಡಿದ್ದಾನೆ? ಆತನಿಗೆ, ಅವ್ರಿಗೊಂದು ಊರಿದೆ, ಮತ್ತು ಅವ್ರಿಗೊಂದು ಗೃಹವಿದೆ, ಅವ್ರಿಗೆ ಸಂಬಂಧಗಳಿದಾವೆ, ಆ ಊರಿನಲ್ಲಿ ಒಳ್ಳೆ ಹೆಸರಿದೆ. ನೋಡಿ, ಇವೆಲ್ಲ ದೇವರು ನಮ್ಮಿಂದ ಬಯಸುವಂಥದ್ದು. ನಾವು ಏನು ಇಲ್ಲದವರಾಗಿ, ಬಡವರಾಗಿ, ಸಾಕ್ಷಿ ಇಲ್ಲದವರಾಗಿ, ದೇವರಿಗೆ ಅವಮಾನಕರವಾಗಿ ನಾವು ಜೀವಿಸಬೇಕಂತೇಳಿ ದೇವರು ಇಷ್ಟಪಡುವುದಿಲ್ಲ. ಆತ ನಮ್ಮಿಂದ ಆಶೆ ಪಡುವಂಥದ್ದು, ಆತನ ಇಷ್ಟ ಏನಂತಂದ್ರೆ, ನಾವು ಸರ್ವ ಸಮೃದ್ಧಿ ಉಳ್ಳವರಾಗಿ, ಸಂತೋಷವುಳ್ಳವರಾಗಿ ನಾವು ಜೀವಿಸಬೇಕಂತೇಳಿ ಆತನ ಇಷ್ಟಪಟ್ಟಿದ್ದ. ಇನ್ನೊಂದು ಎಕ್ಸಾಂಪಲ್ ನಾನು ಹೇಳ್ತೇನೆ. ಇಸ್ರಾಯೇಲಿಗೆ ದೇವರು ವಾಗ್ದಾನ ದೇಶವನ್ನು ಕೊಡಬೇಕಾದ್ರೆ ಆತ ಏನು ಬಯಸಿದ್ದಾನೆ? ಎಷ್ಟು ಉನ್ನತವಾದಂತ, ಉತ್ತಮವಾದಂತ ದೇಶವನ್ನು ಅವರು ಕೊಟ್ಟಿದ್ದಾನೋ. ಒಂದು ಮಾತನ್ನ ಓದ್ಕೊಂಡು ಬರೋಣ ನೋಡಿ. ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ, ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 3ನೇ ವಚನ ಓದ್ತಾ ಇದ್ದೇನೆ. ಆದದ್ದರಿಂದ ಇಸ್ರಾಯೇಲಿಯರೇ, ನಿಮ್ಮ ಪಿತೃಗಳ ದೇವರಾದ ಯೆಹೋವನು ವಾಗ್ದಾನ ಮಾಡಿದ ಪ್ರಕಾರ ಹಾಲು ಜೇನು ಹರಿಯುವ ಆ ದೇಶದಲ್ಲಿ ನಿಮಗೆ ಶುಭ ಉಂಟಾಗುವುದಕ್ಕೂ ನೀವು ಬಹಳ ಹೆಚ್ಚಿಸುವುದಕ್ಕೂ ಈ ಆಜ್ಞೆಗಳನ್ನು ಲಕ್ಷ್ಯ ಕೊಟ್ಟು ಕೇಳಿ ಅನುಸರಿಸಲೇಬೇಕು. ಯಾಕೆ ದೇವರು ಆಜ್ಞೆಗಳನ್ನು ಕೊಟ್ಟು ನೀವು ಅನುಸರಿಸಲೇಬೇಕು ಅಂತ ಹೇಳಿದ್ದಾನೆ? ಆ ದೇಶ ಉತ್ತಮವಾದ ದೇಶ, ಹಾಲು ಜೇನು ಹರಿಯುವಂತ ದೇಶ. ಈ ಆಜ್ಞೆಗಳನ್ನು ಯಾಕೆ ಅನುಸರಿಸಬೇಕು?
ನಿಮಗೆ ಶುಭವಾಗಬೇಕು, ನೀವು ಬಹಳವಾಗಿ ಹೆಚ್ಚಿಸುವುದೇ. ಅಂದ್ರೆ ದೇವರ ಚಿತ್ತ ಏನಂತಂದ್ರೆ ಆ ದೇಶದಲ್ಲಿ ಇವರು ಒಳ್ಳೆಯದನ್ನು ಅನುಭವಿಸಬೇಕು, ಇವರು ಸುಖವಾಗಿ ಸಂತೋಷವಾಗಿರ್ಬೇಕಂತೇಳಿ ಸರ್ವ ಸಮೃದ್ಧಿಯಾದಂತ ದೇಶವನ್ನು ಅವರಿಗೆ ದೇವರು ಒದಗಿಸಿಕೊಟ್ಟಿರುವಂತದ್ದು ವಾಕ್ಯದಲ್ಲಿ ನಾವು ಗಮನಿಸುವಂತ ಒಂದು ವಿಷಯ. ಏನಿಲ್ಲದವರಾಗಿ, ಬಡವರಾಗಿ, ಭಿಕ್ಷಕರಾಗಿ, ಸಮಾಧಾನವಿಲ್ಲದೆ, ನೆಮ್ಮದಿ ಇಲ್ಲದೆ ಜೀವಿಸಬೇಕಂತೇಳಿ ದೇವರು ಎಂದಿಗೂ ಬಯಸುವುದಿಲ್ಲ ಪ್ರಿಯರೇ. ನಾವು ಎಲ್ಲವನ್ನೂ ಅನುಭವಿಸುತ್ತಾ ಸುಖವಾಗಿ ಸಂತೋಷವಾಗಿ ಇರಬೇಕು ಅಂತೇಳಿ ಆತನು ಬಯಸಿದ್ದಾನೆ. ನೋಡಿ 10ನೇ ವಚನ, ಅದೇ 6ನೇ ಅಧ್ಯಾಯ. ನಿಮ್ಮ ದೇವರಾದ ಯೆಹೋವನು ನಿಮ್ಮ ಪಿತೃಗಳಾದ ಅಬ್ರಹಾಂ, ಇಸಾಕ್, ಯಾಕೋಬರಿಗೆ ಪ್ರಮಾಣ ಮಾಡಿಕೊಟ್ಟ ದೇಶದಲ್ಲಿ ನಿಮ್ಮನ್ನು ಸೇರಿಸಿದಾಗ ನೀವು ಕಟ್ಟದ ಒಳ್ಳೆ ದೊಡ್ಡ ಪಟ್ಟಣಗಳನ್ನು, ನೀವು ಕೂಡಿಸಿದ ಉತ್ತಮ ವಸ್ತುಗಳಿಂದ ತುಂಬಿದ ಮನೆಗಳನ್ನು, ನೀವು ಅಗಿಯದ ನೀರು ಗುಂಡಿಗಳನ್ನು, ನೀವು ಬೆಳೆಸದ ದ್ರಾಕ್ಷಾ ತೋಟಗಳನ್ನು, ಎಣ್ಣೆ ಮರಗಳನ್ನು ಅನುಭವಿಸುತ್ತಾ ತೃಪ್ತರಾಗುವಾಗ, ನೀವು ಅವುಗಳನ್ನು ಅನುಭವಿಸುತ್ತಾ ತೃಪ್ತರಾಗುವಾಗ ಐಗುಪ್ತ ದೇಶದಲ್ಲಿ ದಾಸರಾಗಿದ್ದ ನಿಮ್ಮನ್ನು ಬಿಡುಗಡೆ ಮಾಡಿದ ಯೆಹೋವನನ್ನು ಮರೆಯಬಾರದು. ನೋಡಿರಿ, ಉತ್ತಮವಾದಂತ ದೇಶವನ್ನು ಕೊಟ್ಟಿದ್ದ, ನೀವು ಆ ದೇಶದಲ್ಲಿ ಅದನ್ನು ಅನುಭವಿಸುತ್ತಾ ನೀವು ತೃಪ್ತರಾಗಿರ್ಬೇಕು. ಐಗುಪ್ತ ದೇಶದಲ್ಲಿ ಇಷ್ಟು ವರ್ಷಗಳು ನೀವು ಕಷ್ಟಪಟ್ಟಿದ್ದೀರಿ, ಬಿಟ್ಟಿ ಕೆಲಸ ಮಾಡಿದಿರಿ, ಗೋಲಾಡಿದ್ರಿ, ಕಣ್ಣೀರು ಬಿಟ್ಟಿದ್ರಿ. ಆದ್ರೆ ಈಗ ನಾನು ತೋರಿಸುವಂತ ದೇಶ ಅದು ಉತ್ತಮವಾದಂತ ದೇಶ. ನೀವು ಕಟ್ಟದಿರುವಂತ ಮನೆಗಳು, ನೀವು ತೋಡದಿರುವಂತ ಬಾವಿಗಳು, ಎಣ್ಣೆ ಮರಗಳು, ಒಳ್ಳೆ ಸಮೃದ್ಧಿಯಾದಂತ ಆಹಾರ, ಹಾಲು ಜೇನು ಹರಿಯುವಂತ ದೇಶ. ಅದರಲ್ಲಿ ಏನು ಮಾಡಬೇಕು? ನೀವು ಅನುಭವಿಸುತ್ತಾ ತೃಪ್ತರಾಗಿರಿ. ಅದ್ರ ಒಂದು ಕಂಡೀಷನ್ ಏನು? ಐಗುಪ್ತ ದೇಶದಲ್ಲಿ ವಾಸವಾಗಿದ್ದ ನಿಮ್ಮನ್ನು ಬಿಡುಗಡೆ ಮಾಡಿದ ದೇವರ ಯೆಹೋವನನ್ನು ಮರೆಯ. ಇಷ್ಟೇ ನಮ್ಮಿಂದ ಬಯಸುವುದು. ದೇವರು ಮರಣಕ್ಕಿಂತ ಮುಂಚಿತವಾಗಿ ನಮ್ಮ ಜೀವನದಲ್ಲಿ ಆತನ ಏನು ಬಯಸ್ತಾ ಇದ್ದಾನೆ? ಸರ್ವ ಸಮೃದ್ಧಿ ನಮಗೆ ಕೊಟ್ಟು ಆತನ ಹೇಳುವಂತ ಮಾತು, ನೀವು ನನ್ನನ್ನು ಮರೆಯಬೇಡ್ರಿ, ನನ್ನನ್ನು ಸ್ತುತಿಸಿರಿ ಅಂತೇಳಿ. ನಾನು ಯಾವಾಗಲೂ ನಮ್ಮ ಸಭೆಯಲ್ಲಿ ಹೇಳುವಂತ ಒಂದು ಮಾತೇನಂತಂದ್ರೆ, 1,00,000 ರೂಪಾಯಿ ನನಗೆ ಕೊಟ್ಟು ಬರೀ ಥ್ಯಾಂಕ್ಸ್ ಹೇಳ ಅಂತ ಹೇಳಿದ್ರೆ ಅದು ದೊಡ್ಡ ವಿಷಯನ? ಅದು ಕಷ್ಟನಾ? 1,00,000 ರೂಪಾಯಿ ನನಗೆ ಯಾರಾದ್ರೂ ಕೊಟ್ಟು ಬ್ರದರ್ ಬರೀ ಥ್ಯಾಂಕ್ಸ್ ಹೇಳಿದ್ರೆ ಸಾಕಂದ್ರೆ ಎಷ್ಟು ಸಂತೋಷ. ಇಸ್ರಾಯೇಲ್ ಜೀವನದಲ್ಲಿ ಅದೇ ದೇವರು ಮಾಡಿದ್ದು. ಸರ್ವ ಸಮೃದ್ಧಿ, ಅವರಿಗೆ ಆಶೀರ್ವಾದ, ಅವರಿಗೂ ಸಮೃದ್ಧ ಆಹಾರ, ಸಮೃದ್ಧಿಯಾಗಿ ಕೊಟ್ಟು ಆತನೇನು ಬಯಸಿದ್ದಾನೆ? ನನ್ನನ್ನು ಮರೆಯಬೇಡ್ರಿ, ನನ್ನನ್ನು ಸ್ತುತಿಸಿರಿ, ನನ್ನನ್ನು ಮರೆಯಬಾರ್ದಂತೇಳಿ ಆತನು ಬಯಸ್ತಾರೆ. ಅದಕ್ಕೆ ನಾನು ಹೇಳಿಕ್ಕೆ ಇಷ್ಟಪಟ್ಟಿದ್ದು, ಮಾನವರ ಜೀವನದಲ್ಲಿ ಮರಣಕ್ಕಿಂತ ಮುಂಚಿತವಾಗಿ ದೇವರು ಏನು ಅಪೇಕ್ಷಿಸ್ತಾ ಇದ್ದಾನೆ, ಏನು ಇಷ್ಟಪಡ್ತಾ ಇದೆ ಅಂದ್ರೆ, ತನ್ನ ಮಕ್ಕಳು ಸರ್ವ ಸಮೃದ್ಧಿ ಉಳ್ಳವರಾಗಿ, ಸಂತೋಷವುಳ್ಳವರಾಗಿ, ಆನಂದವುಳ್ಳವರಾಗಿ, ಆನಂದವನ್ನು ಅನುಭವಿಸುತ್ತಾ ಆತನನ್ನು ಆರಾಧಿಸಬೇಕು ಅಂತೇಳಿ ಆತನು ಬಯಸ್ತಾ ಇದ್ದಾನೆ. ಅದೇ 8ನೇ ಅಧ್ಯಾಯ ನೋಡಿ, 8ನೇ ಅಧ್ಯಾಯ, ಅದೇ ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ 7ನೇ ವಚನದಿಂದ ನಾನು ಓದ್ತೇನೆ. 7ನೇ ವಚನದಿಂದ, ಆ ದೇಶದ ಒಂದು ಸಮೃದ್ಧಿ. ನಿಮ್ಮ ದೇವರಾದ ಯೆಹೋವನು ಉತ್ತಮ ದೇಶಕ್ಕೆ ನಿಮ್ಮನ್ನು ಸೇರಿಸುತ್ತಾನೆ. ಆ ದೇಶದ ಹಳ್ಳಗಳಲ್ಲಿ ನೀರು ಯಾವಾಗಲೂ ಹರಿಯುತ್ತದೆ. ನೋಡಿ, ಅಲ್ಲಿ ಆ ದೇಶದ ಒಂದು ಸಮೃದ್ಧಿ. ಅಲ್ಲಿ ಬರಗಾಲ ಇರುವುದಿಲ್ಲ. ದ್ರಾಕ್ಷೆ, ಜವಗೋಧಿ, ಅಂಜೂರ, ದಾಳಿಂಬೆ ಇವುಗಳು ಬೆಳೆಯುತ್ತವೆ. ಎಣ್ಣೆ ಮರಗಳು, ಜೇನು ಸಿಗ್ತದೆ. ಅಲ್ಲಿ ನೀವು ದುರ್ಭಿಕ್ಷವನ್ನೇ ಕಾಣದೆ ಸಮೃದ್ಧಿಯಾಗಿ ಉಂಡು ಯಾವ ಕೊರತೆ ಇಲ್ಲದೆ ಇರುವಿರಿ. ಇದು ದೇವರ ಚಿತ್ತ ಮಾನವರ ಜೀವನದಲ್ಲಿ. ಅಂದ್ರೆ ಯೇಸು ಸ್ವಾಮಿಯನ್ನು ಇಲ್ಲ ದೇವರ ಮಕ್ಕಳಿಗೆ ಆತನ ಏನು ಬಯಸ್ತಾರೆ ಅಂದ್ರೆ, ನೀವು ಯಾವ ಕೊರತೆ ಇಲ್ಲದೆ ಸಮೃದ್ಧಿ ಉಳ್ಳವರಾಗಿ, ದುರ್ಭಿಕ್ಷೆಯನ್ನು ಕಾಣದೆ ನೀವು ಸಂತೋಷವಾಗಿರ್ಬೇಕು, ನೀವು ಆನಂದವಾಗಿರ್ಬೇಕು. ಯಾವ ತಂದೆ ತಾಯಿಗಳು ಕೂಡ ಮಕ್ಕಳು ಕಷ್ಟಪಡೋದು ನೋಡ್ತಾರ? ಯಾರು ನೋಡುವುದಿಲ್ಲ. ಪ್ರಿಯರು, ಸಂತೋಷವಾಗಿರ್ಬೇಕಂತೇಳಿ ತಂದೆ ತಾಯಿಗಳು ಬಯಸ್ತಾರೆ. ಅದೇ ರೀತಿ ನಮ್ಮ ಪರಲೋಕ ತಂದೆ ಕೂಡ ಮರಣಕ್ಕಿಂತ ಮುಂಚಿತವಾಗಿ ನಮ್ಮ ಜೀವನದಲ್ಲಿ ಆತ ಏನು ಬಯಸ್ತಾ ಇದ್ದಾನಂದ್ರೆ, ನಾವು ಸಂತೋಷವಾಗಿರ್ಬೇಕು, ನಾವು ಆನಂದವಾಗಿರ್ಬೇಕು, ನಾವು ಅಭಿವೃದ್ಧಿ ಹೊಂದಬೇಕು, ಆತನನ್ನು ಮರೆಯದೆ ಆರಾಧಿಸ್ತಾ ಇರಬೇಕು ಅಂತೇಳಿ ದೇವರು ಬಯಸ್ತಾನೆ. ಅದಕ್ಕಾಗಿ ಮರಣಕ್ಕಿಂತ ಮುಂಚಿತವಾಗಿ ನಮ್ಮ ಜೀವನದಲ್ಲಿ ಆತನ ಚಿತ್ತವನ್ನು ನಾವು ನೋಡಿದ್ವಿ. ಆದ್ರೆ ಇವತ್ತೇನಾಗ್ತದೆ ಅಂದ್ರೆ, ದೇವರ ಕೊಟ್ಟದ್ದನ್ನು ತೃಪ್ತಿ ಇಲ್ಲದೆ ಆಶೆಗಳು ದುರಾಶೆಯಾಗಿ ಸಂತೃಪ್ತಿ ಇಲ್ಲದೆ ಜೀವನವನ್ನು ನಡೆಸ್ತಾ ಇದ್ದಾರೆ. ದೇವರ ಚಿತ್ತವನ್ನು ನೆರವೇರಿಸಲಿಕ್ಕೆ ಆಗ್ತಾ ಇಲ್ಲ. ದೇವರು ಎಷ್ಟೇ ಕೊಟ್ಟರು ಕೂಡ ತೃಪ್ತಿ ಇಲ್ಲದಿರುವಂತ ಜೀವನ, ಸಂತೃಪ್ತಿ ಇಲ್ಲದಂತ ಜೀವನ ಇವತ್ತು ಕ್ರೈಸ್ತರು ಅನುಭವಿಸ್ತಾ ಇದ್ದಾರೆ. ಅದಕ್ಕಾಗಿ ನಮ್ಮ ಜೀವನ ಆಗಿರಬಾರದು. ದೇವರ ಚಿತ್ತವೇನಿದೆ? ಸಂತೋಷವುಳ್ಳವರಾಗಿ, ಸಮೃದ್ಧಿ ಉಳ್ಳವರಾಗಿ, ಆನಂದವಾಗಿ ದೇವರನ್ನು ಆರಾಧಿಸುತ್ತಾ ಮಹಿಮ ಪಡಿಸಬೇಕಂತೇಳಿ ಆತನು ನಮ್ಮಿಂದ ಬಯಸ್ತಾರೆ. ಇದು ಮೊದಲನೇ ವಿಷಯ. ಮಾನವರ ಜೀವನದಲ್ಲಿ ಮರಣಕ್ಕಿಂತ ಮುಂಚಿತವಾಗಿ ಆತನ ಚಿತ್ತವೇನು? ನಾವು ಸರ್ವ ಸಮೃದ್ಧಿ ಉಳ್ಳವರಾಗಿ,
ಸಂತೋಷವುಳ್ಳವರಾಗಿ ಆನಂದದಿಂದ ನಮ್ಮ ಜೀವನವನ್ನು ನಾವು ನಡೆಸಬೇಕಂತೇಳಿ ಆತನು ಇಷ್ಟಪಡ್ತಾ ಇದ್ದಾನೆ. ಆಮೇಲೆ ಎರಡನೇ ವಿಷಯ ನಾನು ಹಾಗೆ ಹೇಳ್ತೀನಿ. ಎರಡನೇ ವಿಷಯ, ಈ ಭೂಮಿ ಮೇಲೆ ಮನುಷ್ಯನು ದೀರ್ಘಾಶ್ಮಂತನಾಗಿ ದೀರ್ಘಕಾಲವು ಜೀವಿಸಬೇಕಂತ ಆತನು ಇಷ್ಟಪಡ್ತಾನೆ. ಅನೇಕ ರೆಫರೆನ್ಸ್ ಇದೆ. ಈ ಭೂಲೋಕದಲ್ಲಿ ಮನುಷ್ಯನು ಅಕಾಲವಾಗಿ ಮರಣಿಸಬೇಕಂತ ಆತನ ಆಶೆ ಪಡುವುದಿಲ್ಲ. ಇದ್ದಕ್ಕಿದ್ದ ಹಾಗೆ ನೀವು ಸಾಯಬೇಕಂತೇಳಿ ಮರಣಿಸುವುದಿಲ್ಲ, ಆತನು ಬಯಸುವುದಿಲ್ಲ. ಆತನು ಈ ಭೂಲೋಕದಲ್ಲಿ ಪ್ರತಿ ಮನುಷ್ಯನು ದೀರ್ಘಾಯುಷ್ಯ ಪೂರ್ಣ ಆಯುಷ್ಯುಳ್ಳವನಾಗಿ ಜೀವಿಸಬೇಕಂತೇಳಿ ಆತನು ಬಯಸ್ತಾ ಇದ್ದಾನೆ. ಅದಕ್ಕಾಗಿ ವಾಕ್ಯದಲ್ಲಿ ಕೂಡ ಓದ್ತೀವಲ್ಲ, ವಿಮೋಚನ ಕಾಂಡ 12ನೇ ಅಧ್ಯಾಯದಲ್ಲಿ ಒಂದು ಮಾತಿದೆ. 12ನೇ ಅಧ್ಯಾಯ ವಿಮೋಚನ ಕಾಂಡ 20ನೇ ಅಧ್ಯಾಯ 12ನೇ ವಚನ. 20ನೇ ಅಧ್ಯಾಯ 12ನೇ ವಚನದಲ್ಲಿ ನಿಮ್ಮ ತಂದೆ ತಾಯಿಗಳನ್ನು ನೀವು ಸನ್ಮಾನಿಸುವುದಾದರೆ, 12ನೇ ವಚನದಲ್ಲಿ ಒಂದು ಮಾತಿದೆಯಲ್ಲ, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ಸನ್ಮಾನಿಸಿದರೆ ನಿನ್ನ ದೇವರಾದ ಯೆಹೋವನು ನಿನಗೆ ಅನುಗ್ರಹಿಸುವ ದೇಶದಲ್ಲಿ ನೀನು ಬಹುಕಾಲ ಇರುವಿ. ದೇವರ ಚಿತ್ತವೇನಂತಂದ್ರೆ ಮನುಷ್ಯನು ಈ ಭೂಲೋಕದಲ್ಲಿ ಬಹುಕಾಲ ಇರಬೇಕು. ಆತನಿಗೆ ನೇಮಿಸಿರುವಂತ ಎಲ್ಲ ಕಾಲವು ಆತನು ಪೂರ್ತಿಯಾಗಿ ಆತನ ಅನುಭವಿಸಬೇಕಂತೇಳಿ ಆತನ ಇಷ್ಟಪಡ್ತಾ ಇದ್ದಾನೆ. ಮತ್ತೆ ಧರ್ಮೋಪದೇಶ ಕಾಂಡ ಪುಸ್ತಕ 4:40 ನಾವು ದೀರ್ಘಾಶ್ಮಂತರಾಗಿರ್ಬೇಕು ಅಂತೇಳಿ, ಕ್ಷೇಮದಿಂದ ಇರ್ಬೇಕಂತೇಳಿ ಆತನ ಬಯಸ್ತಾನೆ. ಎಫೆಸ ಪತ್ರಿಕೆ 6 ಮೊದಲ 3 ವಚನ ಓದಬೇಕಾದ್ರೆ ನಿನ್ನ ತಂದೆ ತಾಯಿಯನ್ನು ಸನ್ಮಾನಿಸುವಾಗ ನೀನು ದೀರ್ಘಾಯುಷ್ಯುಳ್ಳವನಾಗಿರ್ತೆ. ಅನೇಕ ರೆಫರೆನ್ಸ್ ಇದೆ, ನಾನು ಹೇಳಿಕ್ ಹೋಗ್ತಾ ಇದ್ದೆ. ಅದ್ರ ಒಂದು ವಿಷಯ ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳೋಣ. ಈ ಭೂಲೋಕದಲ್ಲಿ ಪ್ರತಿ ಮನುಷ್ಯನು ಪೂರ್ಣಾಯುಷ್ಯುಳ್ಳವನಾಗಿ ಅವನು ಜೀವಿಸಬೇಕಂತೇಳಿ ದೇವರು ಆಶೆ ಪಡ್ತಾ ಇದ್ದಾನೆ, ಇಷ್ಟಪಡ್ತಾ ಇದ್ದಾನೆ. ಅಕಾಲವಾಗಿ ಮರಣಿಸಬೇಕಂತೇಳಿ ಆತನ ಇಷ್ಟಪಡುವುದಿಲ್ಲ. ಆದ್ರೆ ಇವತ್ತು ಯಾಕೆ ಇಷ್ಟು ಜನ ಸತ್ತು ಹೋಗ್ತಾ ಇದ್ದಾರೆ? ಇವತ್ತು ಅಮೆರಿಕದಲ್ಲಿ ನೋಡಿ ಎಷ್ಟು ನಾಶನ, ಎಷ್ಟು ಜನ ಸತ್ತು ಹೋಗ್ತಾ ಇದೆ ಅಂದ್ರೆ ಅಲ್ಲಿ ದೇವರ ಭಯವಿಲ್ಲದೆ ನಾಸ್ತಿಕರು ಹೆಚ್ಚಾಗಿ ಅಧಿಕವಾದಂತ ಪಾಪವನ್ನು ಮಾಡುವುದರಿಂದ ಅದಕ್ಕೆ ಶಿಕ್ಷೆಯಾಗಿ ಬಂದಿರಬಹುದು. ವಾಕ್ಯ ಹಾಗೆ ಹೇಳ್ತದೆ. ಪ್ರಸಂಗಿ ಗ್ರಂಥ 7ನೇ ಅಧ್ಯಾಯ 17ನೇ ವಚನದಲ್ಲಿ ನೀನು ಅಧಿಕವಾಗಿ ದುರ್ಮಾರ್ಗವಾಗಿ ನಡೆಯಬೇಡ. ತೆಲುಗು ಭಾಷೆನಲ್ಲಿ ತುಂಬಾ ಚೆನ್ನಾಗಿದೆ. ಅಧಿಕವಾಗಿ ದುರ್ಮಾರ್ಗವಾದಂತ ಕಾರ್ಯಗಳು ಮಾಡಬೇಡಿ, ಪಾಪದ ಕಾರ್ಯಗಳು ಮಾಡಬೇಡಿ. ನಿನ್ನ ಕಾಲಕ್ಕಿಂತ ಮುಂಚಿತವಾಗಿ ನೀನ್ ಯಾಕೆ ಸಾಯ್ತೀಯ? ದೇವರು ನಿನಗೆ ದೀರ್ಘಾಯುಷ್ ಕೊಟ್ಟಿದ್ದಾನೆ. ಅದನ್ನು ನೀವು ಪೂರ್ತಿಗೊಳಿಸಬೇಕಂತ ದೇವರ ಚಿತ್ತ. ಕೀರ್ತನೆ 139ನೇ ಕೀರ್ತನೆ 16ನೇ ವಚನದಲ್ಲಿ ನಮ್ಮೆಲ್ಲ ದಿನಗಳನ್ನು, ನಮ್ಮೆಲ್ಲ ಕಾಲವನ್ನು ಮುಂದಾಗಿ ದೇವರು ತನ್ನ ಗ್ರಂಥದಲ್ಲಿ ಬರೆದಿಟ್ಟಿದ್ದಾನೆ, ಇಷ್ಟು ವರ್ಷಗಳಿರ್ಬೇಕಂತೆ. ಆದ್ರೆ ಮನುಷ್ಯನು ತನ್ನ ಸ್ವಾಯಿಚ್ಛೆಯಿಂದ ಅಧಿಕವಾದಂತ ಪಾಪಗಳನ್ನು ಮಾಡಿ ಅವ್ರು ಏನಾಗ್ತಾ ಇದೆ ಅಂದ್ರೆ ಕಾಲಕ್ಕಿಂತ ಮುಂಚಿತವಾಗಿ ಅವ್ರು ತೀರು ಹೋಗ್ತಾ ಇದ್ದಾರೆ. ಅದಕ್ಕಾಗಿ ಪ್ರಿಯರೇ, ನಾನು ಇಲ್ಲಿ ಮುಗಿಸ್ತೇನೆ. 2 ವಿಷಯಗಳಿದ್ದೆ. ಒಂದು, ಮರಣಕ್ಕಿಂತ ಮುಂಚಿತವಾಗಿ ಮಾನವನ ಜೀವನ ಸರ್ವ ಸಮೃದ್ಧಿ ಉಳ್ಳವುದಾಗಿರ್ಬೇಕು. 2, ಮರಣಕ್ಕಿಂತ ಮುಂಚಿತವಾಗಿ ಮಾನವರ ಜೀವನ ಅವನು ದೀರ್ಘಾಶ್ಮಂತರಾಗಿ ಪೂರ್ಣ ಆಯುಷ್ಯು ಈ ಭೂಲೋಕದಲ್ಲಿ ಇರಬೇಕು ಅಂತೇಳಿ. ಅದರ ಅಕಾಲವಾಗಿ ಮರಣಿಸ್ತಾ ಇದ್ದಾರೆ, ದೇವರ ಚಿತ್ತವಲ್ಲ. 3ನೇದಾಗಿ ಆತನ ಬಯಸುವಂಥದ್ದು ನಾವು ದೇವರನ್ನು ಕಂಡುಕೊಂಡು ದೇವರನ್ನು ಮಹಿಮೆ ಪಡಿಸಬೇಕು, ದೇವರನ್ನು ಆರಾಧಿಸಬೇಕಂತೇಳಿ ಅಪೊಸ್ತಲ ಕೃತ್ಯ 17ನೇ ಅಧ್ಯಾಯ 27ನೇ ವಚನದಲ್ಲಿ ನಾವು ಈ ಮೂರು ದೇವರ ಚಿತ್ತವಾಗಿದೆ. ಒಂದು, ಸರ್ವ ಸಮೃದ್ಧಿ ಉಳ್ಳವರಾಗಿರ್ಬೇಕು, ದೀರ್ಘಾಶ್ಮಂತರಾಗಿ ನಾವು ಜೀವಿಸಬೇಕು, ದೇವರನ್ನು ಕಂಡುಕೊಂಡು, ನಿಜವಾದಂತ ದೇವರನ್ನು ಕಂಡುಕೊಂಡು ಆ 2ನೇ ಮರಣವನ್ನು ತಪ್ಪಿಸಿಕೊಳ್ಳಬೇಕಂತೇಳಿ ದೇವರ ಚಿತ್ತವಾಗಿದೆ. ಅದಕ್ಕಾಗಿ ಈ ಚಿತ್ತವನ್ನು ಭೂಲೋಕದಲ್ಲಿ ನಾವು ನೆರವೇರಿಸೋಣ, ದೇವರ ನಾಮದ ಮಹಿಮೆಗಾಗಿ ನಾವು ಜೀವಿಸೋಣ. ಮತ್ತು ಕರ್ತನ ಚಿತ್ತವಾದ್ರೆ ಮರಣವಾದ ಮೇಲೆ ಮಾನವರ ಜೀವನದಲ್ಲಿ ಇರುವಂತಹ ದೇವರ ಚಿತ್ತವೇನಂತೇಳಿ ಒಂದು 3 ವಿಷಯಗಳನ್ನು ಮುಂದಿನ ದಿನಗಳಲ್ಲಿ ನಾವು ಧ್ಯಾನಿಸೋಣ. ಆ ರೀತಿ ಧ್ಯಾನಿಸಲು ದೇವರ ಆತ್ಮ ಸಹಾಯ ಮಾಡಲಿ. ದೇವರು ಕೊಟ್ಟಂತ ಅವಕಾಶಕ್ಕಾಗಿ ಮತ್ತು ಸೇವಕರಿಗೂ ನನ್ನ ಪ್ರೀತಿಪೂರ್ವ ವಂದನೆಗಳು ತಿಳಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ಧನ್ಯವಾದ.